ಸೊ ಈ ಕ್ಷಣದ ಅತ್ಯಂತ ದೊಡ್ಡ ಬ್ರೇಕಿಂಗ್ ಭಾರತ ಪಾಕಿಸ್ತಾನದ ಮೇಲೆ ಇವತ್ತು ಎರಡನೆಯ ದಾಳಿಯನ್ನ ಮಾಡಿದೆ. ಲಾಹೋರ್ನ ಮೇಲೆ ಮತ್ತು ರಾವಲ್ಪಿಂಡಿಯ ಮೇಲೆ ಭಾರತ ತನ್ನ ದಾಳಿಯನ್ನು ಕೈಗೊಂಡಿದೆ. ಡ್ರೋನ್ ದಾಳಿಗಳು ಇವೆಲ್ಲವೂ ಕೂಡ. ರಾವಲ್ಪಿಂಡಿ ಯಾಕೆ ಅತ್ಯಂತ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ, ರಾವಲ್ಪಿಂಡಿಯಲ್ಲಿ ಪಾಕಿಸ್ತಾನದ ರಕ್ಷಣಾ ಸಚಿವಾಲಯದ ಕೇಂದ್ರ ಕಚೇರಿ ಇರುವಂತದ್ದು ರಾವಲ್ಪಿಂಡಿಯಲ್ಲಿ. ಹೀಗಾಗಿ ಅತ್ಯಂತ ಮಹತ್ವದ ಬೆಳವಣಿಗೆ ಇದು. ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಅನಧಿಕೃತವಾಗಿ ಅನ್ಅಫಿಷಿಯಲಿ ನಿನ್ನೆಯೇ ಆರಂಭ ಆದಂತಿದೆ. ರಕ್ಷಣಾ ಸಚಿವಾಲಯ ಇವತ್ತು ಅಧಿಕೃತವಾಗಿ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಇದು ಯಾವುದೇ ಸೋರ್ಸುಗಳು ಅಥವಾ ಬಲ್ಲ ಮೂಲಗಳ ಕಥೆಗಳಲ್ಲ. ಅಫಿಷಿಯಲಿ ಇವತ್ತು ಭಾರತದ ರಕ್ಷಣಾ ಸಚಿವಾಲಯ ಮಧ್ಯಾಹ್ನ ಅಧಿಕೃತವಾಗಿ ಈ ದೇಶದ ಜನತೆಗೆ ಕೊಟ್ಟಿರುವಂತಹ ಮಾಹಿತಿ ಏನು ಅಂತ ಹೇಳಿದ್ರೆ, ನಾವು ಅಂದ್ರೆ ಭಾರತ ಇವತ್ತು ಬೆಳಗ್ಗೆ ಲಾಹೋರ್ನ ಮೇಲೆ ನಾವು ದಾಳಿಯನ್ನ ಮಾಡಿದ್ದೀವಿ. ಬೆಳಗ್ಗೆ ಲಾಹೋರ್ ಏರ್ಪೋರ್ಟ್ನಲ್ಲಿ ದೊಡ್ಡದಾದಂತಹ ಸ್ಫೋಟದ ಸದ್ದು ಕೇಳಿಸಿತ್ತು. ಬಾಂಬ್ ಸ್ಫೋಟ ಆಗಿರಬಹುದು ಅಂತೇಳಿ ಅಲ್ಲಿನ ಮಾಧ್ಯಮಗಳು ವರದಿಯನ್ನ ಮಾಡಿದ್ರು. ಆದರೆ ಅದು ಬಾಂಬ್ ಸ್ಫೋಟ ಅಲ್ಲ, ಅದು ನಮ್ಮ ದಾಳಿ. ಭಾರತ ಲಾಹೋರ್ನ ಮೇಲೆ ಇವತ್ತು ದಾಳಿಯನ್ನು ಕೈಗೊಂಡಿದೆ. ಆ ಮುಖಾಂತರ ಸತತ ಎರಡನೆಯ ದಿನ ಭಾರತ ಪಾಕಿಸ್ತಾನದ ಮೇಲೆ ದಾಳಿಯನ್ನು ಕೈಗೊಂಡಿದೆ. ಲಾಹೋರ್ನ ಏರ್ಪೋರ್ಟ್ನ ಮೇಲೆ ದಾಳಿಯನ್ನು ಮಾಡಿ ಲಾಹೋರ್ನ ಏರ್ ಡಿಫೆನ್ಸ್ ಸಿಸ್ಟಮ್, ವಾಯು ರಕ್ಷಣಾ ವ್ಯವಸ್ಥೆ ಏನಿದೆ ಅದನ್ನು ನಾವು ಧ್ವಂಸಗೊಳಿಸಿದ್ದೀವಿ. ಡೆಸ್ಟ್ರಾಯ್ ಮಾಡಿದ್ದೀವಿ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಬ್ರೇಕಿಂಗ್ ಬರ್ತಾ ಇದೆ. ಇಸ್ಲಾಮಾಬಾದ್ ಮತ್ತು ರಾವಲ್ಪಿಂಡಿಯನ್ನು ಕೂಡ ಭಾರತ ಟಾರ್ಗೆಟ್ ಮಾಡಿಕೊಂಡಿದೆ. ಭಾರತೀಯ ಸೇನೆಯಿಂದ 17 ಕಮಿಕೋಜ್ ಡ್ರೋನ್ಗಳ ದಾಳಿ. ಕಮಿಕೋಜ್ ಡ್ರೋನ್ಗಳಂತ ಹೇಳಿದ್ರೆ ಇವೆಲ್ಲವೂ ಕೂಡ ಸುಸೈಡ್ ಡ್ರೋನ್ಗಳು. ಈ ಡ್ರೋನ್ಗಳು ಯಾವ ಟಾರ್ಗೆಟ್ಗೆ ಹೋಗಬೇಕು? ಪಾಕಿಸ್ತಾನದ ಒಟ್ಟು 25 ಕಡೆಗಳಲ್ಲಿ ದಾಳಿಯಾಗಿರುವ ಬಗ್ಗೆ ಮಾಹಿತಿ ಬರ್ತಾ ಇದೆ. 25 ಕಡೆ. ದಿಸ್ ಇಸ್ ದ ಸೆಕೆಂಡ್ ಅಟ್ಯಾಕ್. 17 ಡ್ರೋನ್ಗಳನ್ನು ಬಳಸಿ ನಾವು ದಾಳಿಯನ್ನು ಮಾಡ್ತಾ ಇದ್ದೀವಿ. ಲಾಹೋರ್, ಶೇಖ್ಪುರ್, ಸಿಯಾಲ್ಕೋಟ್, ಗುಂಜನ್ವಾಲಾ, ನರ್ವೋಲ್, ಚೆಕ್ವಾಲ್ ಮೇಲೆ ಭಾರತ ಇವತ್ತು ದಾಳಿಯನ್ನ ಕೈಗೊಂಡಿದೆ. ಸೊ ಇದು ರಕ್ಷಣಾ ಸಚಿವಾಲಯದಿಂದ ಬರ್ತಾ ಇರತಕ್ಕಂತಹ ಮಾಹಿತಿಗಳು ಇವೆಲ್ಲವೂ ಕೂಡ ವೆರಿ ಇಂಪಾರ್ಟೆಂಟ್. ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧ ಅನಧಿಕೃತವಾಗಿ ಅನ್ಅಫಿಷಿಯಲಿ ಸ್ಟಾರ್ಟ್ ಆದ ಹಾಗೆ ಇದೆ. ನಿನ್ನೆ ಮಧ್ಯರಾತ್ರಿ ನಾವು ತೆಗೆದುಕೊಂಡಂತಹ ಸರ್ಜಿಕಲ್ ಸ್ಟ್ರೈಕ್ನ ಬಳಿಕ ಪ್ರತಿಯಾಗಿ ಪಾಕಿಸ್ತಾನ ರಿಟಾಲಿಯೇಷನ್ ಅನ್ನು ಅಂದರೆ ಪ್ರತಿದಾಳಿಯನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡಿತ್ತು. ಆ ಪ್ರತಿದಾಳಿಗೆ ಪ್ರತಿಯಾಗಿ ಇವತ್ತು ಬೆಳಗ್ಗೆ ನಾವು ಕೂಡ ದಾಳಿಯನ್ನು ಮಾಡಿದ್ದೀವಿ. ಈ ಡ್ರೋನ್ಗಳ ವಿಶೇಷ ಏನು ಅಂತ ಹೇಳಿದ್ರೆ, ಈ 17 ಡ್ರೋನ್ಗಳನ್ನು ಏನು ಬಳಸಿಕೊಳ್ಳಲಾಗಿದೆ ಇವುಗಳ ವಿಶೇಷ ಏನು ಅಂತ ಹೇಳಿದ್ರೆ, ಇವುಗಳಲ್ಲಿ ಸ್ಫೋಟಕಗಳನ್ನು ಇಟ್ಟು ಅಥವಾ ಬಾಂಬುಗಳನ್ನು ಇಟ್ಟು ನಿರ್ದಿಷ್ಟ ಪ್ರದೇಶಕ್ಕೆ ಕಳುಹಿಸಿದ್ರೆ ಅದು ಇಮಿಡಿಯೇಟ್ ಆ ನಿರ್ದಿಷ್ಟ ಪ್ರದೇಶಕ್ಕೆ ಅಪ್ಪಳಿಸಿ ಅಲ್ಲೇ ಸ್ಫೋಟಗೊಳ್ತವೆ. ಅಲ್ಲಿಗೆ ಆ ಒಂದು ಡ್ರೋನ್ ಹೋಯ್ತಂತ ಅರ್ಥ. ಸೊ ಈ ಜಸ್ಟ್ ಲೈಕ್ ಎ ಬಾಂಬನ್ನು ಇಟ್ಟು ಕಳುಹಿಸಲಾಗುವಂತಹ ಡ್ರೋನ್ಗಳು. ವಿಶೇಷ ಏನು ಅಂತ ಹೇಳಿದ್ರೆ, ಈ ಡ್ರೋನ್ಗಳನ್ನೆಲ್ಲ ತಯಾರು ಮಾಡ್ತಾ ಇರುವಂಥದ್ದು ನಮ್ಮದೇ ಬೆಂಗಳೂರಿನ ಖಾಸಗಿ ಕಂಪನಿ, ಜೊತೆಗೆ ಇಸ್ರೇಲ್ನ